ನಮಸ್ತೆ. ನಾನು ಎಸ್ ಕೆ ಕುಪ್ಪಸ್ಟ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇಲ್ಲೊಬ್ಬರು ಆಫೀಸರ್ ಇದ್ದಾರೆ. ಅವ್ರಿಗೆ ಒಂದೊಂದು ಸಲ ಬೆನ್ನು ನೋವು ಬರುತ್ತೆ. ಬೆನ್ನು ನೋವು ಬಂದ ಕೂಡಲೇ ಒಬ್ಬ ಡಾಕ್ಟರ್ ಕಡೆ ಹೋಗ್ತಾರೆ. ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿ ಅವರಿಗೆ ಕೆಲವು ಪೇನ್ ಕಿಲ್ಲಿಂಗ್ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ತಾರೆ. ತಗೋತಾರೆ. ಸ್ವಲ್ಪ ಆರಾಮ ಅನಿಸುತ್ತೆ. ಮತ್ತೆ ಕೆಲವು ದಿವಸ ಹೋದ ಕೂಡಲೇ ಮತ್ತೆ ಗೇಮ್ ಕಂಟಿನ್ಯೂ ಆಗುತ್ತೆ. ಸೊ ಅವಾಗೇನು ಮಾಡ್ತಾರೆ ಅವರು? ಮತ್ತೊಬ್ಬ ಡಾಕ್ಟ್ರ್ ಕಡೆ ಹೋಗ್ತಾರೆ. ಅಲ್ಲಿ ಹೋಗಿ ಚೆಕ್ ಮಾಡಿಸ್ತಾರೆ. ಅವರು ಅದೇ ಥರ ಬೇರೆ ಬ್ರ್ಯಾಂಡು ಹೈಯರ್ ಫ್ರೀಕ್ವೆನ್ಸಿದು ಪೇನ್ ಕಿಲ್ಲರ್ಸ್ಗಳನ್ನೇ ಕೊಡ್ತಾರೆ. ಅವ್ರಿಗೂ ತಗೋತಾರೆ. ಆವಾಗ ತೊಗೊಂಡು ಸಹಿತ ಸ್ವಲ್ಪ ದಿವಸ ಕಡಿಮೆ ಆಗುತ್ತೆ. ಮತ್ತು ಪುನಃ ಡೋಸ್ ಕಮ್ಮಿ ಆದ್ಕೊಳ್ಳಿ ಮತ್ತು ನೋವುಗಳು ಇರುತ್ತೆ. ಪುನಃ ಈ ರೀತಿ ಡಾಕ್ಟರ್ಗಳನ್ನು ಚೇಂಜ್ ಮಾಡ್ತಾ ಹೋಗ್ತಿರ್ತಾರೆ. ಆವಾಗ ಅವ್ರ ಕಲಿಗೊಬ್ಬರು ಅವರಿಗೆ ಸಲಹೆ ಕೊಡ್ತಾರೆ. ಸರ್, ನೀವು ಪುನಃ ಡಾಕ್ಟ್ರನ್ನ ಚೇಂಜ್ ಮಾಡೋದು, ಈ ರೀತಿ ಪೇನ್ ಕಿಲ್ಲರ್ಸನ್ನು ತೊಗೊಳ್ಳೋದು ಸರಿ ಅಲ್ಲ. ಅದಕ್ಕೆ ನೀವು ಯಾವುದಾದ್ರೂ ಸೈಕ್ಯಾಟ್ರಿಸ್ಟಿಗೆ ಕಾಂಟ್ಯಾಕ್ಟ್ ಮಾಡಿರಿ ಅಂತಾರೆ. ಆಯಿತು. ಒಂದು ಸಲ ಹೋದರು ಅವರು ಒಬ್ಬ ಮಾನಸಿಕ ತಜ್ಞರನ್ನೇ ಭೇಟಿ ಆಗ್ತಾರೆ. ಸೈಕ್ಯಾಟ್ರಿಸ್ಟ್ ಅವ್ರಿಗೆ ಪ್ರಶ್ನೆ ಕೇಳ್ತಾರೆ. ನೀವೇನು ಕೆಲಸ ಮಾಡ್ತೀರಿ? ಸರ್, ನಾನು ಆಫೀಸ್ನಲ್ಲಿ ಆಫೀಸರ್ ಆಗಿದ್ದೀನಿ. ಇಂಥ ಒಂದು ಆಫೀಸ್ನಲ್ಲಿ ಆಫೀಸರ್ ಆಗಿದ್ದೀನಿ. ಹೌದಾ? ಎಷ್ಟೊತ್ತು ಕೆಲಸ ಇರುತ್ತೆ ನಿಮಗೆ? ಮುಂಜಾನೆ 9ರಿಂದ ರಾತ್ರಿ 9ರವರೆಗೆ ಕೆಲಸ ಮಾಡಬೇಕಾಗುತ್ತೆ ಆಫೀಸ್ನಲ್ಲಿ. ಹೌದಾ? ಮತ್ತೇನು ಮಾಡ್ತೀರಿ? ನಾನು ಸಂಜೆ ರಾತ್ರಿ 9 ಗಂಟೆಗೆ ಕೆಲಸ ಮುಗಿಸಿ ಬರಬೇಕಾದ್ರೆ ಮನೆಯೊಳಗೆ ಮತ್ತೆ ಕೆಲವು ಹೋಮ್ವರ್ಕ್ ತರಬೇಕಾಗತ್ತೆ ಆಫೀಸಿದ್ದು. ರಾತ್ರಿ 12ರವರೆಗೆ ನಾನು ಕೆಲಸ ಮಾಡ್ತೀನಿ. ಮತ್ತು ಮುಂಜಾನೆ 9 ಗಂಟೆಗೆ ಆಫೀಸಿಗೆ ಹೋಗ್ಬೇಕಾರೆ ಹೋಗೋಕ್ಕಿಂತ ಮೊದಲು ಸಹಿತ ಮನೆಯೊಳಗೆ 9 ಗಂಟೆವರೆಗೆ ಹೋಮ್ವರ್ಕ್ ಮಾಡ್ತೀನಿ ನಾನು ಆಫೀಸ್ ಕೆಲಸ ಮಾಡಿದಾಗ. ಆವಾಗ ಸೈಕ್ಯಾಟ್ರಿಸ್ಟ್ ಕೇಳ್ತಾರೆ, ಅಲ್ಲ ಇಷ್ಟೊಂದು ಕೆಲಸ ಯಾಕೆ ಮಾಡ್ತೀರಿ ನೀವು? ಮತ್ತು ಆಫೀಸಲ್ಲೇ ಮಾಡೋದು, ಮನೆಯಲ್ಲಿ ಮಾಡೋದು, ಇಷ್ಟೊಂದು ಕೆಲಸ ಯಾಕೆ ಮಾಡ್ತೀರಿ? ಅದಕ್ಕೆ ಹೇಳ್ತಾರೆ, ಇಲ್ಲ ರೀ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಹಾಗಾಗಿ ಅದು ಮುಗಿಯಂಗೆ ಇಲ್ಲ. ಹೌದಾ? ನಿಮ್ಮ ಆಫೀಸಲ್ಲಿ ಮತ್ತು ಬೇರೆ ಯಾರು ಇಲ್ವಾ ಕೆಲಸ ಮಾಡೋರು? ಇದ್ದಾರೆ ಸರ್. ಮತ್ತು ಅವ್ರಿಗೆ ಯಾಕೆ ಹಚ್ಚಂಗಿಲ್ಲ ಅದು ಕೆಲಸ? ನೀವು ಒಬ್ಬರೇ ಯಾಕೆ ಮಾಡಬೇಕಂತಿದೆ? ಇಲ್ಲ ಸರ್, ಅವರು ಸರಿ ಮಾಡಲ್ಲ. ಆಯಿತು. ಡಾಕ್ಟ್ರು ಸೈಕ್ಯಾಟ್ರಿಸ್ಟ್ ಏನು ಮಾಡ್ತಾರೆ? ಆಯಿತು, ನಿಮಗೊಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತೀನಿ. ಆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನೀವು ನಡ್ಕೊಡ್ರಿ, ಅವಾಗ ಸರಿ ಹೋಗುತ್ತೆ. ಆಯಿತು. ಪೇಷಂಟ್ ಹೇಳ್ತಾರೆ, ಆಯಿತು, ಅಡ್ಡಿಲ್ಲ, ನನ್ನ ಆರೋಗ್ಯ ಸರಿ ಆಗಬೇಕು, ನೀವು ಹೆಂಗೆ ಹೇಳ್ತೀರ ಹಂಗೆ ನಾನು ಕೇಳ್ತೀನಿ. ಕಡೆಗೆ ಒಂದು ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತಾರೆ. ಅವರ ಪ್ರಿಸ್ಕ್ರಿಪ್ಷನ್ ನೋಡ್ತಾರೆ. ನೋಡಿದ ಕೂಡಲೇ ಅವ್ರಿಗೆ ಗಾಬರಿ ಆಗಿಬಿಡುತ್ತೆ. ಏನು ಡಾಕ್ಟ್ರೇ, ನೀವು ಮೆಡಿಸಿನ್ಸ್ ಬರ್ಕೊಡ್ತೀರಿ, ಔಷಧಿ ಬರ್ಕೊಡ್ತೀರಿ ಅಂತ ನಾನು ತಿಳ್ಕೊಂಡಿದ್ದೆ. ಬಟ್ ನೀವು ಔಷಧಿ ಬರ್ಕೊಟ್ಟಿಲ್ಲ. ಈ ರೀತಿ ಬರೆದಿದ್ರೆ ನಂದು ಇನ್ನೂ ಕಷ್ಟ ಆಗಿಬಿಡುತ್ತೆ ಜೀವನ ಅಂತ. ಅದಕ್ಕೆ ಡಾಕ್ಟ್ರ್ ಹೇಳಿದರು, ನಾನು ಯಾವ ರೀತಿ ಬರೆದು ಕೊಟ್ಟೀನಿ ಆ ರೀತಿಯೇ ನೀವು ನಡ್ಕೋಬೇಕು ಅಂತ. ಏನು ಬರೆದಿದ್ರು ಅವರು ಅದರಲ್ಲಿ ಪ್ರಿಸ್ಕ್ರಿಪ್ಷನ್ನಲ್ಲಿ? ಪ್ರತಿದಿನ ಅರ್ಧ ತಾಸು ಹೆಂಡತಿ ಮಕ್ಕಳ ಜೊತೆಗೆ ವಾಕಿಂಗ್ ಹೋಗಬೇಕು. ವಾರಕ್ಕೆ ಅರ್ಧ ದಿವಸ ಸ್ಮಶಾನದಲ್ಲಿ ಹೋಗಿ ಕೊಡಬೇಕು. ಅವ್ರಿಗೆ ಅನಿಸಿತು, ಅಲ್ರಿ, ಈಗ ಮುಂಜಾನೆಯಿಂದ 9ರಿಂದ ರಾತ್ರಿ 9 ಕೆಲಸ ಮಾಡಿದರೆ ಮುಗಿಯಂಗಿಲ್ಲ. ಇನ್ನು ಈ ರೀತಿ ನೀವು ಹೆಂಡತಿ ಮಕ್ಕಳ ಜೊತೆ ವಾಕಿಂಗ್ ಹೋಗ್ರಿ, ಅಲ್ಲಿ ಹೋಗ್ರಿ ಅಂದರೆ ಹೆಂಗೆ ಸಾಧ್ಯ ರೀ? ಅದಕ್ಕೆ ಸೈಕ್ಯಾಟ್ರಿಸ್ಟ್ ಹೇಳ್ತಾರೆ, ನೋಡಿರಿ, ನಾ ಹೇಳ್ದಂಗೆ ನೀವು ಮಾಡಿದರೆ ಇನ್ನು ಕೆಲವು ದಿವಸ ಬದುಕ್ತೀರಿ, ಇಲ್ಲಾಂದ್ರೆ ಈಗ ಇನ್ನೇ ಕೆಲವು ದಿವಸದಲ್ಲಿ ಅಂತೀರಿ. ಆಯಿತು, ನೀವು ಹೇಳಿದಂಗೆ ಪ್ರತಿ ದಿವಸ ಅರ್ಧ ತಾಸು ಹೆಂಡತಿ ಮಕ್ಕಳ ಜೊತೆಗೆ ನಾನು ವಾಕಿಂಗ್ ಹೋಗಲಿಕ್ಕೆ ಪ್ರಯತ್ನ ಹೋಗ್ತೀನಿ. ಆದರೆ ವಾರಕ್ಕೆ ಅರ್ಧ ದಿವಸ ಸ್ಮಶಾನದಲ್ಲಿ ಹೋಗಿ ಕೂಡು ಅಂತ ಹೇಳಿದ್ರಲ್ಲ, ಯಾತಕ್ಕೆ ಅಂದ್ಕೊಳ್ಳಿ. ಅವರು ಹೇಳ್ತಾರೆ, ಸ್ಮಶಾನಕ್ಕೆ ಹೋಗಿ ಕೂಡಬೇಕು, ಕಾಮ್ ಆ್ಯಂಡ್ ಕ್ವೈಟ್ನೆಸ್. ಅದಕ್ಕೆ ಗ್ರೇವಿಯಾರ್ಡ್ ಮೆಡಿಟೇಷನ್ ಅಂತಾರೆ. ಸುತ್ತಲೆಲ್ಲ ಕಡೆ ನೋಡಬೇಕು, ಎಷ್ಟೊಂದು ಸಮಾಧಿಗಳಿವೆ. ಆ ಸಮಾಧಿಗಳು ನಿಮಗೆ ಒಂದು ಸಂದೇಶವನ್ನು ಕೊಡುತ್ತೆ. ಏನದು? ನಿನ್ನ ಹಾಗೆ ಹಿಂದೆ ಎಷ್ಟೋ ಕೆಲವು ಜನ ಇದ್ದರು, ಎಲ್ಲನೂ ನಾನೇ ಮಾಡಬೇಕು, ನಾನು ಮಾಡಿದರೆ ನಡೆಯುತ್ತೆ ಅಂತಕ್ಕಂಥ ವ್ಯಕ್ತಿಗಳ ಸಮಾಧಿಯಲ್ಲಿದೆ. ಮುಂದೊಂದು ದಿವಸ ನಿಮ್ಮದು ಸಮಾಧಿ ಅಲ್ಲೇ ಇರುತ್ತೆ. ಅದಕ್ಕೆ ಎಲ್ಲ ನಾನು ಮಾಡಿದರೆ ನಡೆಯುತ್ತೆ ಅಂತಕ್ಕಂಥ ಮನೋಭಾವನೆಯಿಂದ ಹೊರಗೆ ಬರ್ರಿ. ನಿಮ್ಮ ಆಫೀಸ್ನಲ್ಲಿ ಬೇರೆ ಯಾರ್ಯಾರು ಕೆಲಸ ಯಾರ್ಯಾರು ಮಾಡಬೇಕಾಗಿದೆ ಅವರವರಿಗೆ ಹಚ್ಚಿರಿ.
ಡಿಸೆಂಟ್ರಲೈಸ್ ಯುವರ್ ವರ್ಕ್. ಅಕಸ್ಮಾತ್ ಅವ್ರು ತಪ್ಪು ಮಾಡಿದ್ರೆ ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿ ತಿದ್ರಿ. ಟೇಕ್ ದೆಮ್ ಇನ್ ಟು ಕಾನ್ಫಿಡೆನ್ಸ್. ಅವರನ್ನು ವಿಶ್ವಾಸಕ್ಕೆ ತಗೊಳ್ರಿ. ಅವ್ರ ಜೊತೆಗೆ ಸ್ನೇಹ ಬೆಳೆಸ್ರಿ. ಇರಲಿಲ್ಲ ಅಂದರೆ ಹೋಗೆಲ್ಲ ನೀವೇ ಮಾಡ್ತಿದ್ರೆ ಆಫೀಸ್ನಾಗಿನ ಸ್ಟಾಫ್ ಏನು ಮಾಡ್ತಾರೆ, ಸಾಹೇಬ್ರೆಲ್ಲ ಮಾಡ್ತಾರೆ ಬಿಡು, ಆರಾಮ್ ಹೊರಗಡೆ ಹೋಗೋಣ, ಬೀಡಿ ಅಂಗಡಿ ಹತ್ತಿರ, ಚಾದ ಅಂಗಡಿ ಹತ್ತಿರ ಹೋಗಿ ಕುಡಿದು ಅಡ್ಡಾಡಿ ನಾವು ಬರ್ತಾರೆ. ಅವ್ರಿಗೇನಾಗುತ್ತದ ಸಲ ನೀವು ಮಾಡ್ತಿದ್ರೆ. ಅದಕ್ಕೆ ನಿಮ್ಮ ಕೆಲಸವನ್ನು ಡಿಸೆಂಟ್ರಲೈಸ್ ಮಾಡಬೇಕು. ಟೇಕ್ ಯುವರ್ ಸಬಾರ್ಡಿನೇಟ್ಸ್ ಇನ್ ಟು ಕಾನ್ಫಿಡೆನ್ಸ್. ನಿಮ್ಮ ಕೆಳಗೆ ಕೆಲಸ ಮಾಡೋರನ್ನ ವಿಶ್ವಾಸಕ್ಕೆ ತಗೊಳ್ರಿ. ವರ್ಕ್ ಸ್ಮಾರ್ಟರ್, ನಾಟ್ ಹಾರ್ಡರ್, ನಾಟ್ ನೆಸಸರಿಲಿ ಹಾರ್ಡರ್. ಸ್ಕಿಲ್ಫುಲ್ಲಾಗಿ ಕೆಲಸ ಮಾಡಬೇಕಷ್ಟೇ. ಇದು ಸ್ಟೇಟ್ಮೆಂಟ್, ಇದು ಒಂದು ವ್ಯಾಖ್ಯೆ, ಇದು ಅಕ್ಷರಶಃ ಸತ್ಯ. ಹಾಗೆ ನಡ್ಕೋಬೇಕಾಗುತ್ತೆ. ಇದು ಬರೀ ಆಫೀಸ್ಗಳಲ್ಲಿ ಅಷ್ಟೇ ಅದುವೇ ಆಗಲ್ಲ, ಇದು ಎಲ್ಲ ಕಡೆಯೂ ಅದುವೇ ಆಗುತ್ತೆ. ಈವನ್ ನಮ್ಮ ಕುಟುಂಬಗಳಲ್ಲಿ ಸಹಿತ ಅದೇ ಆಗ ಸೊಸೆ ಮದುವೆ ಮಾಡ್ಕೊಂಡು ಬಂದಿರ್ತಾಳೆ. ಉತ್ಸಾಹದಿಂದ ಅಡುಗೆ ಮನೆಗೆ ಕೆಲಸ ಮಾಡಬೇಕಂತ ಹೋಗ್ತಾಳೆ. ಹೋಗ್ಲಪ್ಪ, ಒಂದು ದಿವಸ ಯಾವುದೋ ಉಪ್ಪಿಟ್ಟು ಅವಲಕ್ಕಿ ಮಾಡ್ಕೊಂಡು ಬಂದ್ಲು. ಅತ್ತೆ ಉಪ್ಪು ಭಾಳ ಆಗೈತೆ ಅಂತ ಹೇಳಿ ಇನ್ನೊಂದು ದಿವಸ ಮತ್ತೊಂದು ಹೆಸರು ಇಡ್ತಾಳೆ, ಇನ್ನೊಂದು ಹೆಸರು. ಹಂಗಾದ ಕೂಡಲೇ ಸೊಸೆ ಏನು ಮಾಡ್ತಾಳೆ, ಆರಾಮ್ ಬಂದು ಹೊರಗಡೆ ಕೂತು ನಾನು ಮಾಡಿದ್ದು ಇವ್ರಿಗೆ ಸರಿ ಬರಲ್ಲ ಅಂತೇಳಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಟಿ ವಿ ನೋಡ್ತಾಳೆ. ಇಲ್ಲ ಅದು ಹೊರಗಡೆ ಮಹಿಳಾ ಸಮಾಜದ ಕಾರ್ಯಕ್ರಮನೋ ಅಲ್ಲೇ ಇಲ್ಲ ಅಡ್ಡಾಡ್ಲಿಕ್ಕೆ ನಾನು ಮಾಡ್ತಾಳೆ. ಅವಾಗೆಲ್ಲ ಆ ಕೆಲಸ ಅತ್ತೆ ತಲೆ ಮೇಲೇ ಬೀಳುತ್ತೆ. ಹಿರಿಯರು ಯಾರಿದ್ದಾರೆ. ಅದಕ್ಕೆ ನೀವು ಡಿಸೆಂಟ್ರಲೈಸ್ ದ ವರ್ಕ್. ನಿಮ್ಮ ಕೆಲಸವನ್ನು ಬೇರೆಯವರಿಗೆ ಕಲಿಸ್ರಿ, ಕಿರಿಯರಿಗೆ ಕಲಿಸ್ರಿ. ಅವರನ್ನು ವಿಶ್ವಾಸದಿಂದ ತಗೊಳ್ರಿ. ಆವಾಗ ನಿಮ್ಮ ಸಮಸ್ಯೆ ಬಗೆಹರಿತು. ಅದರ್ವೈಸ್ ಯು ವಿಲ್ ಸಫರ್ ಫ್ರಮ್ ಸ್ಟ್ರೆಸ್. ಒತ್ತಡದಿಂದ ಬಳಲ್ತೀರಿ. ಸೊ ಮ್ಯಾನೇಜ್ ಯುವರ್ ಸ್ಟ್ರೆಸ್ ಆ್ಯಂಡ್ ಜಾಯಿನ್ ಅವರ್ ನಿರಂತರ ಯೋಗ ಕ್ಲಾಸಸ್. ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರದ ನಿರಂತರ ಯೋಗ ವರ್ಗಗಳಲ್ಲಿ ಭಾಗವಹಿಸಿ. ಧನ್ಯವಾದಗಳು.